ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದ ಮಹತ್ವದ ಬೆಳವಣಿಗೆ ಆಗಿರೋದು. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಅವರು ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಅನಾರೋಗ್ಯದ ಮಧ್ಯೆಯೂ ಖರ್ಗೆ ಅವರನ್ನ ಭೇಟಿ ಮಾಡಿದ್ಯಾಕೆ ಹಾಗಾದ್ರೆ ಡಿಕೆ ಶಿವಕುಮಾರ್? ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ನಡೆಯಲಿದೆಯಾ ಮಾತುಕತೆ? ದಾವಣಗೆರೆ ದಂಗಲ್ ಬಗ್ಗೆ ನಡೆಯಲಿದೆಯಾ ಮಹತ್ವದ ಚರ್ಚೆ? ತೀವ್ರ ಕುತೂಹಲ ಮೂಡಿಸಿದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಅವರ ಭೇಟಿ. ಒಂದ್ ಕಡೆ ಹಿರಿಯ ಶಾಸಕರೆಲ್ಲ ದೆಹಲಿಗೆ ಕೂತ್ಕೊಂಡಿದ್ದಾರೆ, ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಕೂಗೆಬ್ಬಿಸಿದ್ದಾರೆ. ಸೊ ಇದೆಲ್ಲದರ ನಡುವೆ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿರುವಂತ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇವತ್ತು ಮಧ್ಯಾಹ್ನ ಖರ್ಗೆ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಅದಕ್ಕಿಂತ ಮುಂಚೆ ಭೇಟಿ ಆಗೋಣ ಅಂತ ಬಂದ್ರ ಇಷ್ಟು ಅವಸರದಲ್ಲಿ ಬಂದಿದ್ದಾರೆ ಅಂತ ಅಂದ್ರೆ ಏನೋ ಒಂದು ಮಹತ್ವದ ಬೆಳವಣಿಗೆ ಆಗೇ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತ ಅನುಮಾನ ಇಲ್ಲ. ಸೊ ಖರ್ಗೆ ಅವರನ್ನ ಯಾವ ಉದ್ದೇಶಕ್ಕಾಗಿ ಭೇಟಿ ಮಾಡಿರಬಹುದು ಹಾಗಾದ್ರೆ ಡಿಕೆ ಶಿವಕುಮಾರ್? ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ನಡೆಸ್ತಾರಾ? ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಇವಾಗ ಆಗುತ್ತೆ, ಅವಾಗ ಆಗುತ್ತೆ. ಸಂಕ್ರಾಂತಿ ಆಯ್ತು, ಡಿಸೆಂಬರ್ ಆಯ್ತು, ಸೆಪ್ಟೆಂಬರ್ ಆಯ್ತು, ಎಲ್ಲ ಮುಗಿದೋಯ್ತು. ಸೊ ಈಗ ಬೈ ಎಲೆಕ್ಷನ್ ಮುಕ್ತಾಯ ಆದ ನಂತರ ನಾಯಕತ್ವ ಬದಲಾವಣೆ ಕೂಗು ಜೋರಾಗಿ ಕೇಳುತ್ತೆ ಅಂತಾನೆ ಹೇಳಲಾಗ್ತಾ ಇತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗೆ ಹೋಗಿದಾರಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು? ವೀರೇಶ್ ಜಾನಿ, ದಿಢೀರ್ ಅಂತ ಈಗ ಯಾವುದೇ ಪ್ಲಾನ್ ಇರ್ಲಿಲ್ವಾ ಮುಂಚೆನೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ನಿವಾಸಕ್ಕೆ ಭೇಟಿ ಮಾಡೋ ಪ್ಲಾನ್ ಇರ್ಲಿಲ್ವಾ? ದಿಢೀರ್ ಯಾಕೆ ಹೋಗಿದ್ದಾರೆ ಅಂತ ಅನ್ಸುತ್ತೆ? ಖಂಡಿತವಾಗಿಯೂ ರಾಮ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅನಾರೋಗ್ಯದ ಮಧ್ಯೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗ್ಲಿಕ್ಕೆ ದಿಢೀರ್ನೆ ಅವರ ನಿವಾಸಕ್ಕೆ ಆಗಮಿಸಿರುವಂತದ್ದು. ಯಾವುದೇ ರೀತಿಯಾದಂತಹ ಮುಂಚಿತವಾಗಿ ಯಾವುದೇ ರೀತಿಯಂತಹ ಭೇಟಿಯ ಅಪಾಯಿಂಟ್ಮೆಂಟ್ಗಳು ಇದ್ದಿಲ್ಲ. ಆದ್ರೆ ದಿಢೀರ್ ಬುಲಾವ್ ಬೆಳಕವೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿಗೆ ಆಗಮಿಸಿರುವಂತದ್ದು. ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಮಧ್ಯಾಹ್ನ 2:30ಗೆ ದೆಹಲಿಗೆ ತೆರಳುತ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಒಂದ್ ಕಡೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಆಪ್ತರಾಗಿರ್ತಕ್ಕಂಥ ಬಹುತೇಕ ಹಿರಿಯ ಎಲ್ಲ ಶಾಸಕರುಗಳು ದೆಹಲಿಯಲ್ಲಿ ಬೀಡು ಬಿಟ್ಟು ಸಚಿವ ಸಂಪುಟ ಪುನರ್ರಚನೆಗೆ ಪಟ್ಟಣ ಹಿಡಿದುಕೊಂಡು ಕೂತಿರುವಂತದ್ದು. ಇನ್ನೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಒಂದು ಸ್ಪಷ್ಟವಾದಂತಹ ನಿರ್ಧಾರ ಮತ್ತು ಸಂದೇಶ ಸಿಗುವವರೆಗೂ ಸಹ ಸಚಿವ ಸಂಪುಟ ಪುನರ್ರಚನೆ ಬೇಡ ಅಂತ ಹೇಳಿ ಪಟ್ಟಣ ಹಿಡಿದುಕೊಂಡು ಕೂತಿದ್ದಾರೆ. ಈ ವಿಚಾರವೂ ಸಹ ಚರ್ಚೆ ಆಗುವಂತದ್ದು. ಇದರ ಜೊತೆಗೆ ಇನ್ನೂ ಮಹತ್ವದ್ದಾಗಿರುವಂತದ್ದು ದಾವಣಗೆರೆ ಉಪಚುನಾವಣೆಯ ಕದನ. ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸ್ಲಿಕ್ಕೇನೆ ಕಾಂಗ್ರೆಸ್ ಶಾಸಕರುಗಳೇ, ಅದರಲ್ಲೂ ವಿಶೇಷವಾಗಿ ಸಚಿವ ಜಮೀರ್ ಅಹಮದ್ ಖಾನ್, ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರು ಇವರು ಪ್ರಯತ್ನವನ್ನ ಪಟ್ಟಿರುವ ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು. ನಜೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರು ಇವರು ಪ್ರಯತ್ನವನ್ನ ಪಟ್ಟಿರುವ ವಿಚಾರ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಘಟಕಕ್ಕೆ ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವೀಕಾರವನ್ನ ಮಾಡಿ ಅಲ್ಪಸಂಖ್ಯಾತರ ಘಟಕವನ್ನ ವಿಸರ್ಜನೆಯನ್ನ ಮಾಡಿರುವಂತದ್ದು. ಇನ್ನು ಅಷ್ಟೇ ನಜೀರ್ ಅಹಮದ್ ಅವರು ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಜೀರ್ ಅಹಮದ್ ಅವರ ರಾಜೀನಾಮೆಯನ್ನು ಕೊಡ್ಲಿಕ್ಕೂ ಸಹ ಈಗಾಗಲೇ ಎಐಸಿಸಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಈ ಎಲ್ಲ ವಿಚಾರಗಳ ಬಗ್ಗೆನೂ ಸಹ ಚರ್ಚೆ ಆಗುವಂತದ್ದು. ಯಾಕಂತಂದ್ರೆ ಸಮರ್ಥ ಶಾಮನೂರ್ ಕುಟುಂಬಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ನಿಕಟವರ್ತಿಯಾಗಿರುವಂತದ್ದು. ಅವರ ಮತ್ತು ಶಾಮನೂರ್ ಅವರ ಕುಟುಂಬದ ಬಗ್ಗೆ ಸಾಕಷ್ಟು ಬಾಂಧವ್ಯ ಇರುವಂತದ್ದು. ಹೀಗಾಗಿ ಸಮರ್ಥ ಶಾಮನೂರ್ ಅವರ ವಿಚಾರವನ್ನು ಸಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಗಂಭೀರವಾಗಿ ಚರ್ಚೆ ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಈ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸುದೀರ್ಘವಾದಂತಹ ಚರ್ಚೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.